ಯಾಕೆ ಹಿಂಗೆ ಕುಂತಿ? ಏನಾಯ್ತು? ನನಗ ಫೋನ್ ಬೇಕು. ಫೋನ್ ಬೇಕಾ? ನಿನಗೆ ಯಾಕೆ ಫೋನ್? ಮತ್ತೆ ಎಲ್ಲರ ಹತ್ರ ಫೋನ್ ಐತಿ, ನನಗೆ ಅವಮಾನ ಆಗಲ್ಲನ? ಏನು ಅವಮಾನ ಆಗೋದು? ಫೋನ್ ಇದ್ರೇ ಅಲ್ಲ ಏನು? ಈಗ ನನ್ನ ಕೈಲಿ ಆಗಲ್ಲ. ನಿಮ್ಮ ಅಣ್ಣ ವಿಶ್ವನಿಗೆ ಓದ್ಸಕತ್ತೀನಿ. ಅವ್ನು ಓದಿ ಕೆಲಸ ತಗೊಂಡ್ಮೇಲೆ ನಮ್ಗೆ ಏನು ಬೇಕು ಎಲ್ಲ ಕೊಡಿಸ್ತಾನೆ. ಈಗ ಸುಮ್ಮನಿರು. ಇಲ್ಲ, ನನಗೆ ಬೇಕಂದ್ರೆ ಬೇಕಂದ್ರೆ ಎಲ್ಲಿಂದ ತರಲಿ ಚಂದ್ರು? ನಿಮ್ಮ ಅಣ್ಣ ಶರಣ್ ನೋಡಿದ್ರೆ 100-200 ಇಸ್ಕೊಂಡು ಹೋಗ್ತಾನೆ. ಅದು ಏನು ಮಾಡ್ತಾನಂತ ಗೊತ್ತಿಲ್ಲ. ನನಗೆ ಸಿಗೋದ 8,000 ರೂಪಾಯಿ ಸ್ಯಾಲ್ರಿ. ಅದ್ರಾಗ ಕೊಡಿಸು ಅಂದ್ರೆ ಎಲ್ಲಿಂದ ಕೊಡಿಸ್ಲಿ? ಮನೆ ಬಾಡಿಗೆ ಕಟ್ಟಬೇಕು, ಮನೆ ಖರ್ಚು ನೋಡ್ಕೋಬೇಕು, ನಿಮಗೂ ಖರ್ಚು ಕೊಡಬೇಕು. ಸಿಗೋದ 8-10 ಸಾವಿರ. 8-10 ಸಾವಿರದಲ್ಲಿ ಏನು ಮಾಡಲಿ ನಾನು? ಏನಾರ ಕೆಲಸ ಮಾಡು. ಕೆಲ್ಸಕ್ಕೆ ಹೋಗಲ್ಲ. ಎದುರಿಸಿ ತಿಂತೀಯನ? ಅದ್ರ ಜೊತೆಗೆ ಕಬಾಬು ಇರ್ಬೇಕು. ನಾಚಿಕಾಗಲ್ಲ ನೀ ಹೇಳಕ್ಕೆ? ಒಂದಿನಾದ್ರೂ ಊಟ ಮಾಡಿರೇನು ಮನ್ಯಾಗ? ಮಾಡಿದ ಅಡುಗೆನೆಲ್ಲ ಮುಂದಿಟ್ಕೊಂಡು ಕಾಯ್ಕೊಂತ ಕುಂತಿರ್ಬೇಕು ನಾನು ನಿಮ್ಮ ಸಲಾಗಿ. ನೀನು ಎಲ್ಲೆಲ್ಲ ಏನೇನೋ ತಿನ್ಕೊಂಡು ಬರ್ತಿ. ಆ ಶರಣ್ ನೋಡಿದ್ರೆ ಎಲ್ಲಿರ್ತಾನಂತ ಗೊತ್ತಿಲ್ಲ. ಆ ವಿಶ್ವ ಒಂದಿನ ಆದರೂ ಟೈಮ್ ಸರಿಯಾಗಿ ಬರಲ್ಲ. ಒಂದಿನ ಆದರೂ ಒಟ್ಟಿಗೆ ಎಲ್ಲರ ಮನೆಯಾಗ ಇದ್ದೀರಾ? ನಾನು ಆಫೀಸ್ಗೆ ಹೋಗ್ತಿರೋದೇ ನಿಮ್ಮ ಸಲಾಗಿ. ನಾನು ಒಂದಿನ ಆದರೂ 1 ರೂಪಾಯಿ ನನಗಂತಲೇ ಖರ್ಚು ಮಾಡಿಲ್ಲ. ಎಲ್ಲ ನಿಮ್ಗೆ ಖರ್ಚು ಮಾಡಕತ್ತೀನಿ. ನೀವು ಕೇಳಿದ್ದೆಲ್ಲ ಕೊಡ್ತಿದ್ದೀನಿ. ಈಗ ನೋಡಿದ್ರೆ ಫೋನ್ ಕೇಳಿಸ್ತಿ. ಫೋನ್ ಎಲ್ಲಿಂದ ತರಲಿ? ಅದೇನು ಸ್ವಲ್ಪ ರೊಕ್ಕದ? 15-20 ಸಾವಿರ ಬೇಕು. ಸಿಗೋದ 8-10 ಸಾವಿರ ರೂಪಾಯಿ. ಅಷ್ಟರಲ್ಲಿ ನಾನು ಏನು ಮಾಡಲಿ? ಏನು ಅಕ್ಕ ಹಿಂಗೆ ಕೂತಿರಲ್ಲ? ಅಕ್ಕ ತಮ್ಮ ಇಬ್ರು ಇವತ್ತ ಎಲ್ಲಿಗೆ ಹೋಗಿದ್ದಿ? ಅಕ್ಕ ಕಾಲೇಜಿಗೆ ಹೋಗೀನಿ. ಕೈಯಾಗ ಬ್ಯಾಗು ಬುಕ್ಕು ಏನೂ ಇರ್ಲಾರ್ದು ಹೋಗಿದ್ದೆ? ಅಕ್ಕ ಇವತ್ತು ನಮ್ಮ ಕಾಲೇಜ್ದಾಗ ಒಂದು ಪ್ರೋಗ್ರಾಮ್ ಇತ್ತು. ಬುಕ್ ಎಲ್ಲ ನಮ್ಮ ದೋಸ್ತ್ ತೊಗೊಂಡು ಹೋಗ್ಯಾನ. ಏನು ಹಿಂಗೆ ಡೌಟ್ಲಾಗೆಲ್ಲ ಓದಲ್ಲ ಏನು ಮತ್ತೆ? ಅಕ್ಕ ನಾನು ನಿಮ್ಮ ತಮ್ಮ ಅದೀನಿ. ನಿನ್ನ ಮುಂದೆ ನಾನು ಸುಳ್ಳು ಹೇಳ್ತೀನಿ? ಇಷ್ಟೆಲ್ಲ ಕಷ್ಟಪಡಕತ್ತಿ, ಚಂದ ಕಾಲೇಜಿಗೆ ಹೊಂಟೀನಿ, ಕಲಿಯಾಕತ್ತೀನಿ. ತಮ್ಮ ಮೇಲೆ ಡೌಟ್ ಪಡ್ತಿ ಅಕ್ಕ ನೀನು. ನಾನು ಕೆಲಸ ಮಾಡ್ತಿರೋದೇ ನಿಮ್ಮ ಸಲಾಗಿ. ನೀವು ನಿಜ ಹೇಳ್ತೀರ ಸುಳ್ಳು ಹೇಳ್ತೀರ ಗೊತ್ತಿಲ್ಲ. ಆದರೆ ನಿಮ್ಗೆ ಏನು ಬೇಕು ಎಲ್ಲನೂ ಕೊಡಿಸೋ ಜವಾಬ್ದಾರಿ ನಂದು. ಅದಕ್ಕೆಲ್ಲ ಅಕ್ಕ ನೀನು ಅದ್ರ ಸಲುವಾಗೆಲ್ಲ ದಿನ ಕಾಲೇಜಿಗೆ ಕಲಿಯಾಕತ್ತಿದ್ದು. ಅಕ್ಕ ನೀ ಏನು ತಲೆ ಕೆಡ್ಸೋಕೆ ಹೋಗಬೇಡ. ನಾ ಚಂದ ಕಾಲೇಜ್ ಕಲಿತು ನಿಮ್ಗೆಲ್ಲರಿಗೂ ಸಾಕ್ತೀನಿ, ಚಂದ ನೋಡ್ಕೊತೀನಿ. ನೀ ಅದ್ರ ಬಗ್ಗೆ ಏನು ತಲೆ ಕೆಡ್ಸೋಕೆ ಹೋಗಬೇಡ. ಆರಾಮಿರು. ನಾನು ಚಂದ ಏನ ನಡೆಸಿದಂಗೆ ಕಾಣ್ತಿರಲ್ಲ ಎಲ್ಲ ಅಲ್ಲೆಲ್ಲ ನಿಂತ್ಕೊಂಡು ಕೇಳಿಸ್ಕೊಂಡೇನ. ಎಲ್ಲಿಗೆ ಹೋಗಿದ್ದಿ? ಎಲ್ಲಿಲ್ಲಕ್ಕ, ಕೆಲಸ ಇರ್ತಾವ ನಂಬು. ನಿಮಗೆ ಗೊತ್ತಾಗಲ್ಲ, ಸುಮ್ ಕೊಡ್ರಿ. ನೀನು ಕೆಲಸ ಮಾಡ್ತಿ? ಹೂನಕ್ಕ, ನಿನಗೆ ಗೊತ್ತಿಲ್ಲ. 100 ರೂಪಾಯಿ ಕೊಡೋಕೆ ನೀನು ದುಡ್ಡು ಕೇಳ್ತಿ, ಇವನು ದುಡ್ಡು ಕೇಳ್ತಾನೆ. ನಾನು ಯಾರಿಗೆ ಅಂತ ಕೊಡಲಿ? ಕೊಡಲಿಲ್ಲ ಅಂದ್ರೆ ಆಯ್ತು ಬಿಡು. ಅಲ್ಲಿ ಇಟ್ಟಿರ್ತಲ್ಲ ಎತ್ಕೊಂಡು ಹೋಗ್ತೀನಿ. ಏನಿಲ್ಲ ಅಕ್ಕ, ನೀನು ಆವಾಗಲೇ ಏನಂದಿ? ಎಲ್ಲರೂ ಒಟ್ಟಿಗೆ ಇರಲ್ಲ ಅಂತ ಹೇಳಿದಿ. ಈಗ ನೋಡು, ಎಲ್ಲರೂ ಒಟ್ಟಿಗಿದ್ದೀವಿ ಇಲ್ಲ. ನಮ್ಮ ಸಂಸಾರ ಸೂಪರ್ ಸಂಸಾರ. ವಿಶ್ವ ಕಾಲೇಜ್ಗೆ ಹೋಗಿದ್ದಾನು? ಹ್ಞೂ ಹೋಗಿದ್ದೆ. ಬೇಷವಾದ. ನಾನು ನಿಮ್ಮ ಅಣ್ಣ ಅದೀನಿ, ನಿಮ್ಗೆ ಏನೋ ಕಮ್ಮಿ ಮಾಡಲ್ಲ. ನೀವು ಓದಿಸ್ತಿ? ನಾನು ಓದಿಸಲ್ಲ, ಅಕ್ಕ ಓದಿಸ್ತಾಳ. ಹಂಗೆ ಹೇಳಕ್ಕೋ ಹೆಂಗೆ ಹೇಳಿದೆ. ಅದೇ ಅಂತೀನಪ್ಪ, ಅಕ್ಕನ ಓದಿಸ್ತಲ್ಲ ಮತ್ತು ನಮಗೆ. ನೀ ಹಂಗೆ ನೋಡ್ಬೇಡಕ್ಕ, ಅಂಜಿಗೆ ಬರ್ತು. ನಮ್ಮ ಅಕ್ಕ ನಮಗೇನು ಕಮ್ಮಿ ಮಾಡಲ್ಲ. ಅಕ್ಕ ಏನೋ ಕಮ್ಮಿ ಮಾಡಿಲ್ಲ ಗೊತ್ತದ. ಯಾಕೆ ಚಂದ್ರಪ್ಪ ಯಾಕೆ ಅನ್ಕುಂತಾನ? ಫೋನ್ ಬೇಕಂತ ನೋಡು, ಕೊಡಿಸು. ಫೋನ್ ಬೇಕಂತ? ಒಂದು 10 ವರ್ಷ ಟೈಮ್ ಕೊಡು, ನಾನೇ ಕೊಡಿಸ್ತೀನಿ. ನನಗೊಂದು ಸ್ವಲ್ಪ ಕೆಲಸ ಅದಾವ, ನೀವು ಮಾತಾಡ್ರಿ, ಓದ್ತೀನಿ. ಹಲೋ. ಹಾಂ, ಎಲ್ಲಿದ್ಯಾ? ಇಲ್ಲೇ ಕುಂತೀನಿ. ಹೇಳ. ಹೌದಾ, ಊಟ ಆಯ್ತಾ? ಊಟ ಆಯಿತು, ನಿಂದು? ಹಾಂ, ನಂದು ಆಯಿತು. ಮತ್ತೆ ಏನು ಮತ್ತೆ ಇಷ್ಟು ದಿನ ಆಯಿತು, ಏನೋ ಗಿಫ್ಟೇ ತಂದು ಕೊಡಲಿಲ್ಲ. ಏನು ಬೇಕು? ನಂಗೇನು ಬೇಕು, ನಂಗೇನು ಇಷ್ಟ ಅಂತ ನಿಂಗೆ ಗೊತ್ತಲ್ವಾ? ಅದನ್ನೇ ತಂದು ಕೊಡು, ಪರವಾಗಿಲ್ಲ. ಹೌದಾ, ಸರಿ ತರ್ತೀನಿ ಪಕ್ಕ. ಸರಿ ಸರಿ, ಬಾಯ್.
ಅಕ್ಕ 500 ರೂಪಾಯಿ ಬೇಕೇವ. ಯಾಕೆ ಬೇಕು 500 ರೂಪಾಯಿ? ಯಾವ್ದಕ್ಕಂದ್ರೆ ಕಾಲೇಜ್ ಫೀಸ್ ಕಟ್ಟಕ್ಕ. ಈಗ ಯಾವ ಫೀಸ್ ಇದಾವೆ? ಅರೆ ಎಕ್ಸಾಮ್ ಬಂದವೆ, ಕಾಲೇಜ್ ಫೀಸ್ ಕಟ್ಟಬೇಕಲ್ಲ ಈಗ. ಅಲ್ಲ ಮೊನ್ನೆನ ಕಟ್ಟಿದಲ್ಲ ಎಕ್ಸಾಮ್ ಇದೆ ಒಂದು. ಅದು ಮನೆ ಕಟ್ಟಿ ಈ ವರ್ಷದ ಕಟ್ಟಬೇಕಲ್ಲ ಮತ್ತೆ. ನೀ ಏನೋ ಮಾತಾಡಕ್ಕೆ ಹೋಗ್ಬೇಡ. 500 ರೂಪಾಯಿ ಬೇಕು, ಕೊಡ್ತೀವಿಲ್ಲ? ಕೊಟ್ರೆ ಎಕ್ಸಾಮ್ ಬರಿತೀನಿ, ಇಲ್ಲಾಂದ್ರೆ ಇಲ್ಲ. ನೋಡಿ ಏನು ಮಾಡ್ತೀವಿ, ಬರೀ ನನ್ನ ಮ್ಯಾಗ ಸಿಟ್ಟಿಗೆ ಇರ್ತಲ್ಲ. ಥ್ಯಾಂಕ್ಸ್ ಅಕ್ಕ, ಬರ್ತೀನಿ. ತಗೋ ಪ್ರೀತಿ. ಓ, ನಾ ಹೇಳಿದ್ದು ತಂದೆ ಬಿಟ್ಟು. ನಿನಗೇನು ಇಷ್ಟ ಅಂತ ನಂಗೆ ಗೊತ್ತು, ಅದಕ್ಕೆ ತಂದೀನಿ. ಇಷ್ಟ ಆಯ್ತಾ? ಹಾಂ, ಇಷ್ಟ ಆಯಿತು. ಹೌದು, ಇದಕ್ಕೆಲ್ಲ ದುಡ್ಡಿಲ್ಲಿಂದ ಬರುತ್ತೆ ನಿಂಗೆ? ಅದೆಲ್ಲಿಂದ ನಾನು ತರ್ತೀನಿ. ನಿನಗೆ ಇಷ್ಟ ಅಲ್ಲ, ಅಷ್ಟು ತಗೋ. ಮತ್ತು ಖುಷಿ ಆಯ್ತಾ? ಮತ್ತೆ ಕುಡಿಯ ಬೀರ್ ತಗೋಲ್ಲ. ಗಂಡಸಿದೆ ಹೆಂಗಿಸಿದೆ ಅಲ್ಲ, ಹುಟ್ಟಿದ ಮೇಲೆ ಬೀರ್ ಕುಡಿಬೇಕು. ಕುಡಿ ಕುಡಿ. ಎಲ್ಲಿ ಹೊಂಟಕ್ಕ? ನನಗೊಂದು 100 ರೂಪಾಯಿ ಕೊಡು. ಎಲ್ಲಿಗೆ ಹೋಗಿದ್ರಿ? ಇಷ್ಟೆಲ್ಲ ಮಾಡ್ತಿರೋದು ಯಾರ ಸಲಾಗಿ? ನನ್ನ ಸಲಾಗಿನಾ? ನಾನು 1 ರೂಪಾಯಿನೂ ನನಗೋಸ್ಕರ ಖರ್ಚು ಮಾಡ್ತಾ ಇಲ್ಲ, ಎಲ್ಲನೂ ನಿಮಗೋಸ್ಕರ ಖರ್ಚು ಮಾಡ್ತಾ ಇದ್ದೀನಿ. ಆದರೆ ನೀವು ನೋಡಿದ್ರೆ ಎಲ್ಲಿ ಬೇಕಲ್ಲಿ ಕುಡಿದ ಜನ, ನೀವು ನೋಡಿದ್ರೆ ಊರು ತಿರುಗುತ್ತೆ, ಇವ್ ನೋಡಿದ್ರೆ ಯಾವಾಗಲೂ ತಿನ್ನಕ್ಕೆ ಕೇಳ್ತಿರ್ತಾನ. ಅಕ್ಕನ ಬಗ್ಗೆ ಸ್ವಲ್ಪ ಆದ್ರೂ ಯೋಚನೆ ಐತೆ ನಿಮ್ಗ? ಬರೀ ತಿಂದೆ ಕುಡ್ದೆ ಸುತ್ತಾಡಿದೆ, ಇದೇ ನಿಮ್ ಜೀವನ. ನಾನು ಇನ್ನೂ ಮದುವೆ ಆಗಿಲ್ಲ. ಯಾಕೆ ಗೊತ್ತಾ? ನಿಮ್ಮ ಸಲಾಗಿ. ನೀ ಚೆನ್ನಾಗಿ ಓದ್ಲಿ, ನೀ ಚೆನ್ನಾಗಿರ್ಬೇಕು, ಇವನು ಚೆನ್ನಾಗಿರ್ಬೇಕಂತ. ಆದ್ರೆ ನೀವು ನನ್ನ ಬಗ್ಗೆ ಒಂದು ಸ್ವಲ್ಪನಾದ್ರೂ ಯೋಚನೆ ಮಾಡ್ತೀರಾ? ಅಕ್ಕ ಇಷ್ಟು ಕಷ್ಟಪಡ್ತಾಳ, ನಾವೇನು ಮಾಡಬೇಕು? ನಾವು ದೊಡ್ಡವರಾಗಿವಿ, ನಮ್ಮ ಜವಾಬ್ದಾರಿ ಏನು? ಏನಾರು ಯೋಚನೆ ಮಾಡ್ತಾ ಇದ್ದೀರಾ? ಏನೂ ಇಲ್ಲ. ಎಲ್ಲ ಅಕ್ಕನ ಮೇಲೆ ಜವಾಬ್ದಾರಿಯಾಗಿ ಸುಮ್ಮನೆ ಇದ್ದೀರಿ. ಅಕ್ಕ ಎಷ್ಟು ಕಷ್ಟಪಡ್ತಾಳ, ಎಲ್ಲಿಂದ ದುಡ್ತಾ ಇರ್ತಾಳ? ಏನೂ ಇಲ್ಲ. ಬರೀ ದುಡ್ಡು ದುಡ್ಡು ಅಂತ ಕೇಳ್ತಾನೆ ಇರ್ತೀರಿ. ಎಲ್ಲಿಂದ ತಂದು ಕೊಡ್ಬೇಕು ನಾನು? ನಿಮ್ದೊಂಥರ ಪ್ರಾಬ್ಲಮ್ ಆದ್ರೆ ನನಗೆ ಆಫೀಸಲ್ಲಿ ಒಂಥರ ಪ್ರಾಬ್ಲಮ್. ನೀವು ಹಿಂಗೆಲ್ಲ ಮಾಡ್ತಿರೋದು ನೋಡಿ ನಾನು ಮನೆ ಬಿಟ್ಟು ಹೋಗ್ಬೇಕಂತ ಅನ್ಸಕತ್ತೈತಿ. ನಿಮ್ಮ ಸಲಾಗಿ ನಾನು ಒಂದಿನೂ ನೆಮ್ಮದಿಯಿಂದ ಇರೋಂಗಿಲ್ಲ, ಎಲ್ಲಿ ಆಚೆನೂ ಹೋಗಕ್ಕಾಗ್ತಿಲ್ಲ. ನಾನು ನೋಡ್ತಾನೆ ಇದ್ದೀನಿ.
ಇವತ್ತು ಸರಿ ಹೋಗ್ತಾರ ನಾಳೆ ಸರಿ ಹೋಗ್ತಾರ ಅಂತ. ಆದರೆ ನೀವು ಬರ್ತಾ ಬರ್ತಾ ಜಾಸ್ತಿ ಮಾಡ್ತಿದ್ದೀರಿ. ನೀವು ಅಷ್ಟೇ ಇಲ್ಲಿ ನೆಮ್ಮದಿಯಿಂದಿರ್ರಿ. ನಿಮಗಿಲ್ಲಿ ಯಾರು ಹೇಳೋರು ಕೇಳೋರು ಯಾರು ಇರಲ್ಲ. ನಾನು ಹೋಗ್ತೀನಲ್ಲ ಅವಾಗ ಗೊತ್ತಾಗುತ್ತೆ ನಿಮಗೆ. ನಾನಿದ್ದಾಗ ಎಲ್ಲ ನಾನೇ ಖರ್ಚು ಮಾಡ್ತಿದ್ದೆ. ಇನ್ನು ಮುಂದೆ ನಿಮ್ಗೆ ಗೊತ್ತಾಗುತ್ತೆ. ನಾನು ಇಷ್ಟೆಲ್ಲ ಕಷ್ಟಪಟ್ಟು ಕೊಟ್ಟಿರೋ ದುಡ್ಡಿಂದ ಒಂದಾದರೂ ಒಳ್ಳೆ ಕೆಲಸ ಮಾಡಿರಾ? ನೀವು ಹಿಂಗೆಲ್ಲ ಮಾಡ್ತಿರೋದ್ರಿಂದ ಊರಲ್ಲಿ ಮುಖ ತೋರ್ಸೋಕ್ಕಾಗ್ತಿಲ್ಲ ನನಗೆ. ನಿಮ್ಮನ್ನ ನೋಡೋದಾಗೈತಿ. ನೀವೇನು ಚಿಕ್ಕವ್ರ? ಇನ್ನು ಮುಂದೆ ನೀವು ನಿಮಗಿಷ್ಟ ಬಂದಂಗೆ ಇರ್ರಿ. ಇಲ್ಲಕ್ಕ, ಇನ್ನೊಂದ್ಸಲ ಕುಡಿಯಲಕ್ಕ, ಇದೇ ಲಾಸ್ಟ್. ಇನ್ನೊಂದ್ಸಲ ಕುಡ್ದಲ್ಲ ನನ್ನ ಮನೆ ಹೊರಗಾಕಕ್ಕ. ನಿನ್ನ ಮೇಲೆ ಆಣೆ ಅಕ್ಕ, ನಿನ್ನ ಮೇಲೆ ಬೇಡ, ಈ ಇಸ್ವಾದ ಮೇಲೆ ಆಣೆ ಅಕ್ಕ. ನೋಡು, ಇನ್ನೊಂದ್ಸಲ ಕುಡಿಯಲಕ್ಕ, ಆಯ್ತು ಲಾಸ್ಟ್. ಆಯ್ತಕ್ಕ, ತಪ್ಪಾಗ್ಯದ ನನ್ನ ಕಡೆಯಿಂದ. ನೀ ಎಲ್ಲ ನೋಡೋದಲ್ಲ ಈಗ ನನಗೆ ಅರ್ಥ ಆಗಕತ್ತದ. ಇನ್ನು ಮುಂದೆ ಹಂಗೇನೋ ಮಾಡಕ್ಕೆ ಹೋಗಲ್ಲಕ್ಕ. ನೀ ಏನು ಅನ್ಕೊಂಡಿಯಲ್ಲ ಹಾಗೆ ಬದುಕು ತೋರಿಸ್ನಕ್ಕ. ಚಂದಾಗ ಕಾಲೇಜ್ ಕಲಿತೀನಿ. ಇದೆಲ್ಲ ಬಿಟ್ಬಿಡ್ತೀನಕ್ಕ ಇವತ್ತಿಂದ. ನೀ ಹೆಂಗೆ ಅನ್ಕೊಂಡಿಲ್ಲ, ಇಷ್ಟೆಲ್ಲ ಕಷ್ಟಪಟ್ಟಿಲ್ಲ, ನಮ್ಮದೇನೂ ಅರ್ಥನೇ ಆಗಲಿಲ್ಲ. ಇವತ್ತಿಂದ ನಾವೆಲ್ಲರೂ ನೀ ಹೆಂಗೆ ಅನ್ಕೊಂಡಿಲ್ಲ ಹಂಗೆ ಇರ್ತೀವಿ. ಇನ್ನು ಮುಂದೆ ನೀನು ಹೊಟ್ಟೆ ಬೇಜಾರು ಮಾಡಲ್ಲಕ್ಕ. ತಪ್ಪಾಯ್ತಕ್ಕ. ಇಲ್ಲ ಅಕ್ಕ, ಇನ್ನು ಮುಂದೆ ಎಗ್ರೆಸ್ಸು ತಿನ್ನಲ್ಲ, ಕಬಾಬು ತಿನ್ನಗಲ್ಲ. ನಿನ್ನ ಮನೆಗೆ ಏನು ಮಾಡ್ತೀವಿ ಅದನ್ನು ಊಟ ಮಾಡ್ತೀನಿ ಅಕ್ಕ. ಇನ್ನು ಮುಂದೆ ನಾನು ಕೆಲಸ ಮಾಡ್ತೀನಿ. ನಾವೆಲ್ಲರೂ ಕೆಲಸ ಮಾಡ್ತೀವಿ. ಇಷ್ಟು ದಿನ ನೀನು ನಮ್ಮನ್ನು ನೋಡ್ಕೊಂಡಿ ಅಕ್ಕ. ಇನ್ನು ಮುಂದೆ ನಿಮ್ಮನ್ನು ನಾನು ನೋಡ್ಕೊತೀನಿ.